ಬಹಳಷ್ಟು ಜನ ಒಂದು ನೆನ್ಪಿಟ್ಕೊಳ್ಳಿ, ನದಿಯಲ್ಲಿ ಒಂದ್ಸಲ ಮಗು ಮೀನು ಮಮ್ಮಿ ಮೀನ್ನ ಕೇಳ್ತಂತೆ, ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್. ನಾವೆಲ್ಲ ಯಾಕೆ ಫಿಶ್ಗಳು ನೀರಲ್ಲಿ ಇದೀವಿ ಅಂದ್ರೆ ಆ ಭೂಮಿಯಲ್ಲೆಲ್ಲ ಸೆಲ್ಫಿಶ್ಗಳಿದಾವೆ ಕಣ, ಅದಕ್ಕೆ ಇಲ್ಲಿದ್ದೀವಿ ಅಂತ. ಯಾಕಿದ್ ಹೇಳ್ತಿದೀನಿ ಅಂದ್ರೆ ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದ ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ಮಗ ಕೋಳಿ ಮೊಟ್ಟೆ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ನಿನ್ನೊಳಗೆ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಆಗೋಗುತ್ತೆ. ಎಲ್ಲ ಸ್ಟೂಡೆಂಟ್ಗೂ ಒಂದ್ ಮಾತು ಹೇಳ್ತೀನಿ, ಸರ್ ಹೆಂಗ್ ಓದ್ಬೇಕು ಸರ್? ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು, ಅಪ್ಪ ಅಮ್ಮಗೋಸ್ಕರ ಓದ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿಮ್ ಬಗ್ಗೆ ಓದ್ಬೇಕು. ಕರ್ನಾಟಕ ಈ ರೇಂಜ್ಗೆ ಫೋಕಸ್ ಇಟ್ಕೊಂಡು ಓದಿದ್ರೆ ಬಹಳಷ್ಟು ಜನ ಒಂದ್ ನೆನ್ಪಿಟ್ಕೊಳ್ಳಿ, ಬಹಳಷ್ಟು ಜನ ಒಂದು ಯಂಗ್ಸ್ಟರ್ಸ್ ತುಂಬಾ ಡಿಪ್ರೆಸ್ ಆಗ್ತಿರ್ತಾರೆ. ಕೆಲವರು ಹೇಳ್ತಿರ್ತಾರೆ, ಸರ್ ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆದೆ, ಸತ್ತೋಗ್ಬಿಡ್ತೀನಿ. ಸತ್ತೋಗು, ಮತ್ತೆ ಹುಟ್ಟಿದ್ರೆ LKG ಇಂದ ಆಗ್ತಾರೆ, CBSE ಅಷ್ಟೇ. ಮತ್ತೆ ಹುಡ್ತೀವ, ಮತ್ತೆ LKG ಇಂದ ಬೇಕಾ? ಒಂದೆರಡು ಬ್ಯಾಕ್ಲಾಗ್ ಇದ್ರೆ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಇನ್ ಬಹಳಷ್ಟು ಜನ ನಾನ್ ಸತ್ತೋಗ್ತೀನಿ, ಓ ಇರಕ್ಕಾಗಲ್ಲ ಅಂತ. ಸತ್ತೋದ್ರೆ ಏನಾಗುತ್ತೆ ರಜಾ? ಓ ಅಂತ ಅಳ್ತಾರೆ. 4 ಗಂಟೆಗೆ ಮಣ್ಣು ಮಾಡಿ ಬಂದು ಬಿಸಿ ಚಿತ್ರಾನ್ನ ಕಾಫಿ ಕುಡಿತಾರೆ. ಯಾವನು ಉಪವಾಸ ಏನಿರಲ್ಲ. 2ನೇ ದಿನ ಮತ್ತೆ ಬೇಜಾರಾಗ್ತಾರೆ. 3ನೇ ದಿನ ಓ ಅಂತ ನೋಡಾಡ್ತಾರೆ. 10ನೇ ದಿನದವರೆಗೂ 20-20 ರೂಪಾಯಿ ಹೂವು ತಂದು ಹಾಕ್ತಿರ್ತಾರೆ. 11ನೇ ದಿನ ಶೆಟ್ರಂಗಿಯಲ್ಲಿ 50 ರೂಪಾಯಿ ಪ್ಲಾಸ್ಟಿಕ್ ಹಾರ ತಂದು ನಿಮ್ ಫೋಟೋನ ಎತ್ಕೊಂಡು ಬೀರುವ ಕೆಳಗೆ ತಳ್ಳಾಕ್ತಾರೆ. ಬೇರೆಯವರಲ್ಲಿ ಲೈಫಲ್ಲಿ ನೋಡಬಾರ್ದನ್ನ ನೋಡೇ ಬದುಕಿದ್ದಾರೆ. ದಯವಿಟ್ಟು ಸ್ಟ್ರಾಂಗ್ ಆಗಿರಿ ಯಂಗ್ಸ್ಟರ್ಸ್, ನೆನ್ಪಿಟ್ಕೊಳ್ಳಿ. ಹೊಗಳಿಸ್ಕೋಬೇಕು ಅನ್ನೋದ್ರಲ್ಲಿ ಟ್ರಾಫಿಕ್ ಜಾಮ್ ಬೇಜಾನಿದೆ ಮಗ, ಬೈಸ್ಕೊಳ್ಳೋಲ್ಲಿ ಟ್ರಾಫಿಕ್ ಜಾಮ್ ಕಡಿಮೆ ಇದೆ. ನೀನೇನಾದ್ರೂ ಅಚೀವ್ ಮಾಡೋದು ಅಂದ್ರೆ ಗೆಲ್ಲಕ್ ಹೊರಟಾಗ ಕಿವಿ ಮುಚ್ಕೋಬೇಕು, ಗೆದ್ದ ಮೇಲೆ ಬಾಯಿ ಮುಚ್ಕೋಬೇಕು. ಈಗ ಗೆಲ್ಲಕ್ ಹೊರಡ್ತಾ ಇದೆಯಾ, ಸಾಧ್ಯ ಆದ್ರೆ ಕಿವಿ ಮುಚ್ಕೋ. ಬಹಳಷ್ಟು ಜನ ಹೇಳ್ತಾರೆ, ನಾವೇನಾದ್ರೂ ಮಾಡಕ್ ಹೋದ್ರೆ ಜನ ಕಲ್ಲಾಕ್ತಾರೆ. ನೀನ್ ಕಲ್ಲಾಕಿದ್ರೆ ಕಲ್ಲಾಕ್ಲಿ ಮಗ, ನೀನ್ ಅವ್ರ ಮೇಲೆ ಫ್ಲವರ್ ಹಾಕು. ಆದ್ರೆ ಪಾಟು ಸೈಡ್ಸ್ ಹಾಕೋರ್ಗು ಸುಮ್ಮನೆ ಇರ್ಬೇಕಷ್ಟೇ. ಪಾಟು ಸೈಡ್ಸ್ ಹಾಕೋರ್ಗು ಸುಮ್ಮನೆ ಇರ್ಬೇಕು. ನೋಡಿ, ಲಾಠಿ ತಗೊಂಡು ಸಿಂಹ ನೋಡಿದ್ರೆ, ಲಾಠಿ ತಗೊಂಡು ನಾಯಿ ನೋಡಿದ್ರೆ ನಾಯಿ ಲಾಠಿ ನೆಡ್ಕೊಡುತ್ತೆ. ಅದೇ ಲಾಠಿ ತಗೊಂಡು ಸಿಂಹ ನೋಡಿ ಹೊಡೆದಿರೋ ನೆಡ್ಕೊಡುತ್ತೆ. ನಾಯಿಗೆ ಲಾಠಿ ಪ್ರಾಬ್ಲಮ್, ಸಿಂಹಕ್ಕೆ ಹೊಡೆದಿರೋ ಪ್ರಾಬ್ಲಮ್. ಲಯನ್ ಆಟಿಟ್ಯೂಡ್ ಅಂದ್ರೆ ಲಯನ್ ತರ ಯೋಚಿಸೋದು. ಸರ್ ಒಂದು ಬಹಳಷ್ಟು ಜನ, ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೀನಿ, ನನ್ಗೆ ಇಂಗ್ಲಿಷ್ ಬರಲ್ಲ. ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇದೆ ಅಲ್ವಾ? ಇಂಗ್ಲಿಷ್ ನ ತಪ್ಪಾಗೆ ಮಾತಾಡಬೇಕು. ಅದೇ ಕಳ್ಸ್ಕೊಬೇಡಿ. ಸರ್ ನನಗೆ ಇಂಗ್ಲಿಷ್ ಬರಲ್ಲ. ಸರ್ ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಂ ಅಲ್ಲಿ ಓದಿರೋನು. 5 ವರ್ಷ ಸಿದ್ಧಗಂಗೆ ಮಠದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಕೊಟ್ಟಂತ ಭಿಕ್ಷೆ ನನ್ನ ಜೀವನ. ಆ ಶ್ರೀಗಳು ಕೊಟ್ಟಂತ ಭಿಕ್ಷೆ ನನ್ನ ಜೀವನ. ಸಿದ್ಧಗಂಗೆ ಮಠ ನಾನು ಹೇಳ್ತಾ ಇರ್ತೀನಿ, ವಿದ್ಯೆ ಯಾವ ಸ್ಕೂಲ್ ಬೇಕಾದ್ರೂ ಕಲಿಸುತ್ತೆ ಸರ್, ಸಂಸ್ಕಾರನ ನಮ್ಮಂತ ಮಠಗಳೇ ಕಲ್ಸಕ್ ಸಾಧ್ಯ. ಒಂದು ಎಲ್ಲ ನೆನ್ಪಿಟ್ಕೊಂಬಿಡಿ, ನಾನು ಕನ್ನಡ ಮೀಡಿಯಮು, ನನ್ಗೆ ಇಂಗ್ಲಿಷ್ ಬೇಕು. ರಜಾ ಇಂಗ್ಲಿಷ್ ಗೆಳತಿ ಇದ್ದಂಗೆ, ಕನ್ನಡ ಅಮ್ಮ ಇದ್ದಂಗೆ. ಸಾಯೋಳು ಅಮ್ಮ ಒಬ್ಬಳೇ ಇದ್ದಾರೆ. ಪ್ಲೀಸ್ ಬಿ ಸ್ಟ್ರಾಂಗ್ ಇನಫ್. ಯಾವುದಕ್ಕೂ ಅಂಜಕ್ ಹೋಗ್ಬೇಡಿ, ಸ್ಟ್ರಾಂಗ್ ಆಗಿರಿ. ಕಷ್ಟ 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 ಅಂತ ತುಂಬಾ ಜನ ಸ್ಟ್ರಗಲ್ ಆಗ್ತಾರೆ. ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ, ರಿಮೋಟ್ ಎಂದು ಬಿಸಾಕ್ತಾನೆ. ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗಿಗೆ ಮುಖದ ಮೇಲೆ ಮೊಡವೆ ಬಂದ್ರೆ ಅದೇ ದೊಡ್ಡ ಕಷ್ಟ, ಹೋಗ್ ಮಮ್ಮಿ ಕಾಲೇಜ್ಗೆ ಹೋಗಲ್ಲ ಅಂತಾಳೆ. ಡಿಗ್ರಿಗೆ ಬಂದಿರೋ ಹುಡುಗಿಗೆ ಸ್ಯಾರಿಗೆ ಬ್ಲೌಸ್ ಮ್ಯಾಚ್ ಆಗಿಲ್ಲ ಅಂದ್ರೆ ಆಕೆ ಅದೇ ದೊಡ್ಡ ಕಷ್ಟ. 90% ಬರುವಾಗ 60% ಬಂದ್ರೆ ಅವ್ರ ಅಪ್ಪನಿಗೆ ಅದೇ ದೊಡ್ಡ ಕಷ್ಟ. ಇಷ್ಟಪಟ್ಟ ಹುಡುಗಿ ಇಂಟರ್ನ್ಗೆ ಮೆಸೇಜ್ ಮಾಡಿಲ್ಲ ಅಂದ್ರೆ ಬಾಯ್ ಫ್ರೆಂಡ್ಗೆ ಅದೇ ದೊಡ್ಡ ಕಷ್ಟ. ಇಷ್ಟಪಟ್ಟ ಹುಡುಗಿ ಇನ್ನೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರೆ ಬೆಳೆದ್ ನಿಂತಿರೋ ಹುಡುಗನ್ಗೆ ಅದೇ ದೊಡ್ಡ ಕಷ್ಟ. ಮಗ ಕಷ್ಟ ಅಂದ್ರೆ ಯಾವ್ದು ಗೊತ್ತಾ? ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನ್ಗೆ ಟಿವಿ ನೋಡುವಾಗ ಕರೆಂಟ್ ಹೋಯ್ತು ಅಂತ ರಿಮೋಟ್ ಅಂತ ಬಿಸಾಕ್ತಾನೆ ನೋಡಿ. ಅವ್ನು ಒಂದೇ ಒಂದ್ಸಲ ಕರೆಂಟ್ ಕಂಬ ಹತ್ತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ ಕಷ್ಟ ತೋರಿಸಿ, ಮಗನೇ ಅವನದು ಕಷ್ಟ ನಿಂದಲ್ಲ ಅಂತ. ಮುಖದ ಮೇಲೆ ಮೊಡವೆ ಬಂತು ಅಂತ ಬೇಜಾರು ಬೀಳೋ ಹುಡುಗಿಗೆ ಆಸಿಡ್ ಹಾಕ್ಸ್ಕೊಂಡು 4 ಗೋಡೆಗಳ ಮಧ್ಯೆ ನರಳುತ್ತಿರೋ ನತದೃಷ್ಟ ಬದುಕು ತೋರಿಸಿ, ಅವಳದು ಕಷ್ಟ ನಿಂದಲ್ಲ ಅಂತ. ಸ್ಯಾರಿಗೆ ಬ್ಲೌಸ್ ಮ್ಯಾಚ್ ಆಗಿಲ್ಲ ಅಂತ ನಾನು ಮದ್ವೆಗೆ ಬರಲ್ಲ ಹೋಗಮ್ಮ ಅಂತ ಕಣ್ಣೀರ್ ಹಾಕೋ ಹುಡುಗಿಗೆ ಹಳ್ಳಿಗಳ ಕಡೆ ಹೆರಿಗೆಟ್ಟೆ ಮನೆ, ಸರ್ಕಾರಿ ಆಸ್ಪತ್ರೆ, ಜನರಲ್ ವಾರ್ಡ್ ಅಲ್ಲಿ ನಮ್ಮ ಬಡ ಕುಟುಂಬದ ಹೆಣ್ಮಕ್ಳು ಅನುಭವಿಸೋ ನೋವನ್ನ ತೋರಿಸಿ 90% ಬರುವಾಗ 60% ಬಂದಂತ ಬೇಜಾರು ಬೀಳೋ ಅಪ್ಪನಿಗೆ ಮಾನಸಿಕ ಅಸ್ವಸ್ಥ ಹುಡುಗನ ತಂದೆ
ಪೇಷನ್ಸ್ ತೋರಿಸಿ ಇಂಟರ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂತ ಬೇಜಾರುಗಳ ಹುಡುಗಿಗೆ ಅಪ್ಪ ಅಮ್ಮನ ಕಳ್ಕೊಂಡು ತಂಗ್ಳನ್ನ ತಿಂದು ಔಟ್ಡೇಟ್ ಹೋಗಿ ಅಪ್ಡೇಟ್ ಆಗಿ ರ್ಯಾಂಕ್ ಬರೋ ಹುಡುಗಿ ಕಥೆ ತೋರಿಸಿ ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರು ಅಂತಾನೆ ಡಿಪ್ರೆಸ್ ಆಗೋ ಹುಡುಗರಿಗೆ ಲೈಫಲ್ಲಿ ಎಲ್ಲ ಕಳ್ಕೊಂಡು ಖಾಲಿ ಜೇಬಲ್ ಬೆಂಗಳೂರು ಬಂದು ನೀಟ್ ಮಾರ್ಕೆಟ್ ಕನ್ನಡದ ಮುಂದೆ ಅಂತ ಹೇಳ್ತಾರೆ. ನನ್ನಂತ ಯಾಕೆ ಹೇಳ್ತಿದ್ದೀನಿ ನೋಡಿ, ಇದೆಷ್ಟು 500 ರೂಪಾಯಿ, ಇದೆಷ್ಟು ಸಾರ್? ಇವಾಗ ಇದು ನಿಮ್ಗೆ ಫೋಲ್ಡ್ ಮಾಡ್ತೀನಿ, ಇವಾಗ ಎಷ್ಟು ಸಾರ್? ಇದನ್ನ ಕಾಲ್ ಕೆಳಗೆ ಹಾಕಿ ತುಳಿತೀನಿ, ಎಷ್ಟು ಸಾರ್? ಇದನ್ನ ತುಳಿದ್ರು ಹೆಂಗ್ ಮಾಡಿದ್ರು ಇದ್ರ ವ್ಯಾಲ್ಯೂವೇ ಯಾವಾಗ ಕಡಿಮೆ ಮಾಡಕ್ ಆಗ್ತಿಲ್ಲ. ನಿಮ್ ವ್ಯಾಲ್ಯೂ ಯಾವಾಗ ಕಡಿಮೆ ಮಾಡ್ತಾರೆ? ನಿಮ್ ವ್ಯಾಲ್ಯೂ ಯಾವಾಗ ಕಡಿಮೆ ಮಾಡ್ತಾರೆ? ಬಹಳಷ್ಟು ಜನ ಸರ್ ಒಂದು ಹೇಳ ಎಲ್ಲ ಯಂಗ್ಸ್ಟರ್ಸ್ ನೋಡಿ, ಇದು ದಯವಿಟ್ಟು ನಮ್ಮ ಈಗೋನ ಬಿಟ್ಟು ಒಂದು 10 ನಿಮಿಷ ಕೇಳಿ. ನಾವೆಲ್ಲರೂ ಬಹಳಷ್ಟು ಜನ ರೈತರು ಸತ್ತೋಗ್ತಾ ಇದ್ದಾರೆ, ನಮ್ಗೆ ಯಂಗ್ ಜನರೇಷನ್ ಅವಮಾನ ಅಂತ ಸತ್ತೋಗ್ತಾ ಇದ್ದಾರೆ. ಸರ್ ಒಂದು ಹೇಳಿ, ಅಸಲು ನಮಗೆ ಮರ್ಯಾದೆ ಇದೆ ಅಂತ ಹೇಳಿದವ್ರು ಯಾರು? ನೀವು ಯಾಕೆ ಅನ್ಕೊಂಡಿದ್ದೀರಾ ಅಂತ ದಯವಿಟ್ಟು ಈ ಕಲ್ಪನೆಯಿಂದ ಆಚೆ ಬನ್ನಿ. ತುಂಬಾ ಜನ ನನ್ಗೆ ಅವಮಾನ ಆಗೋಯ್ತು, ಮರ್ಯಾದೆ ಹೋಯ್ತು. ಇಲ್ಲಿ ಯಾರಿಗೂ ಮರ್ಯಾದೆ ಇರಲ್ಲ ಸರ್, ಯಾರಿಗೂ ಇರಲ್ಲ. ಯಾಕೆ ಅಂದ್ರೆ ತುಂಬಾ ಜನ ಯಂಗ್ಸ್ಟರ್ಸ್ ಸತ್ತೋಗ್ತಿದ್ದಾರೆ. ಒಂದು ವಯಸ್ಸಿಗೆ ಬಂದಿದ ತಕ್ಷಣ ಮುಂಗಾರು ಮಳೆ ಪಿಕ್ಚರ್ ನೋಡುವಾಗ ಅನಿಸಿದ್ರೆ ಯಾಕೋ ಇಂದು ಅಂತ ಹಾಡು ಕೇಳ್ತಿದ್ರೆ ಕೈ ಕೊಟ್ಟು ಹುಡುಗಿಯನ್ನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಸರ್. ಜೋಗಿ ಪಿಕ್ಚರ್ ಕ್ಲೈಮ್ಯಾಕ್ಸ್ ಸಾಂಗು ಬೇಡವಿನ ವರವನ್ನು ಕೇಳಿದ್ರೆ ಕಣ್ಣಿಂಚಲು ಕಣ್ಣೀರು ಬರುತ್ತೆ ಸರ್. ಯಾವ ರೊಮ್ಯಾಂಟಿಕ್ ಸಾಂಗು ನಮ್ಮನ್ನು ಅಳಿಸಲ್ಲ, ಆದ್ರೆ ಅಪ್ಪ ಬಗ್ಗೆ ಒಂದು ಸಾಂಗ್ ಬಂದ್ರೆ ಕಣ್ಣೀರ್ ಹಾಕ್ತೀವಿ, ಅಮ್ಮ ಬಗ್ಗೆ ಒಂದು ಸಾಂಗ್ ಬಂದ್ರೆ ಕಣ್ಣೀರ್ ಹಾಕ್ತೀವಿ. ನಾನು ನಿಮ್ಮ ಗರ್ಲ್ ಫ್ರೆಂಡ್ ಗ್ರೇಟ್ ಅಲ್ಲ ಅಂತ ನಾನು ಹೇಳ್ತಿಲ್ಲ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಇಷ್ಟಪಟ್ಟಿರೋ ಹುಡುಗ ಒಳ್ಳೆಯವನಂತ ನಾನು ಖಂಡಿತವಾಗೂ ಹೇಳ್ತಿಲ್ಲ, ನಿಮ್ಮ ಅಪ್ಪನಷ್ಟು ಜೆಂಟಲ್ಮ್ಯಾನ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ದಯವಿಟ್ಟು ಇಲ್ಲಿ ಪೋಷಕರಿದ್ದೀರಾ, ಈ 45 ಸಾವಿರ ಇದು ಬಹಳ ಏನ್ ಪ್ರಾಬ್ಲಮ್ ಅಂದ್ರೆ, ಒಂದು 24-25 ವರ್ಷಕ್ಕೆ ಬಂದಾಗ ಮಗ ಅಮ್ಮ ಊಟ ಬಿಡೋದೇನು, ಯಾವಾಗ ಮದುವೆ ಆಗ್ತೀಯಾ, ಯಾವಾಗ ಸೊಸೈಟಿ ತರ್ತೀಯಾ ಅಂತ ಡಿಮ್ಯಾಂಡ್ ಮಾಡಿ 1 ವರ್ಷ 2 ವರ್ಷ ಸತಾಯಿಸಿ ಅವ್ರು ಹೇಳ್ತಿರ್ತಾರೆ, ಅಮ್ಮ ನನಗೆ ಇನ್ನೂ ಮದುವೆ ಬೇಡ. ಇಲ್ಲ, ನಾನು ಗಟ್ಟಿಯಾಗಿದ್ದಂಗೆ ಮೊಮ್ಮಕ್ಕಳನ್ನ ಆಡಿಸ್ಬೇಕು ಅಂತ ಹಿಂಗೆಲ್ಲ ಡೈಲಾಗ್ ಹೊಡೆದು ಮದುವೆ ಮಾಡ್ತಾರ. ಮಗನಿಗೆ ಮದುವೆ ಮಾಡ್ತಾರೆ, ಅವ್ನು ಮದುವೆ ಆದ್ಮೇಲೆ ಹೆಂಡತಿ ಮಾತು ಕೇಳ್ತಾನೆ. ಅವಾಗ ಪಕ್ಕದ ಮನೇಲಿ ಕಂಪ್ಲೇಂಟ್ ಬಾಕ್ಸೋದು, ನನ್ನ ಮಗ ಹೆಂಡತಿ ಮಾತೇ ಕೇಳ್ತಾನೆ. ಮೇಡಮ್ ಒಂದು ಹೇಳಿ, ಬೇರೆಯವ್ರ ಮಾತು ಕೇಳಿದ್ರೆ ನೀವು ಸುಮ್ಮನೆ ಇರ್ತೀರಾ? ಮದುವೆ ಮಾಡಿದವ್ರು ನೀವೇ ತಾನೆ, ಹೆಂಡತಿ ಮಾತು ಕೇಳೋದು ತಪ್ಪೇನು ಮೇಡಮ್? ಈ ಅಸಂಪ್ಷನ್ ಇಂದ ಆಚೆ ಬರಬೇಕು. ಅವನು ಮದುವೆ ಆಗಿದ ತಕ್ಷಣ ಹೆಂಡತಿ ಮಾತೇ ಕೇಳ್ತಾನೆ, ಬೇರೆಯವ್ರ ಮಾತು ಕೇಳಂಗಿಲ್ಲ ಮೇಡಮ್. ಕೇಳಬೇಕು ಅನಿಸಿದ್ರು ಕೇಳಕ್ಕಾಗಲ್ಲ, ಮದುವೆ ಆಗಿರುತ್ತೆ. ಯಾಕಿದು ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನು ಕೆಲವರು ಸ್ವಲ್ಪ ಮದುವೆ ಆಗಿ ಮಕ್ಕಳು ದೊಡ್ಡವರಾದ್ಮೇಲೆ ಪೇರೆಂಟ್ಸ್ ಕೆಲವರು ನೋಡೋ ನನ್ನ ಮಗ ಮದುವೆ ಆಗಿದ ತಕ್ಷಣ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ದೆ ಸರ್. ನಿಮಗೆ ಮದುವೆ ಆದ್ಮೇಲೆ ನಿಮ್ಮ ಮಗಳ ಫ್ಯೂಚರ್ ನಿಮ್ಗೆ ದೊಡ್ಡದಾಯ್ತು ನಿಮ್ಮ ಅಪ್ಪ ಅಮ್ಮಗಿಂತ. ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳ ಫ್ಯೂಚರ್ ದೊಡ್ಡದು ಸರ್, ನಿಮ್ದಲ್ಲ. ಅದೇನ್ ಸರ್ ಆಗುತ್ತೆ ಬೇರೆ ಬೇರೆ ತರ? ನಿಮಗ್ ಮದುವೆ ಆದಾಗ ನಿಮ್ಮ ಅಪ್ಪ ಅಮ್ಮಗಿಂತ ನಿಮ್ಮ ಮಗನ ಎಜುಕೇಶನ್, ನಿಮ್ಮ ಮಗಳ ಎಜುಕೇಶನ್, ಅವ್ರ ಫ್ಯೂಚರ್ ಮುಖ್ಯ ಆಗೋಯ್ತು. ಅವ್ರಿಗೆ ಮದುವೆ ಆದ್ರೆ ನಿಮ್ ಫ್ಯೂಚರ್ ಮುಖ್ಯ ಅಲ್ಲ, ಅವ್ರಿಗೂ ಅವ್ರ ಮಕ್ಕಳ ಫ್ಯೂಚರೇ ಮುಖ್ಯ. ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್ ಪ್ಲೀಸ್. ಜಾಸ್ತಿ ಕನಸಿಗೆ ಇಟ್ಕೋಬೇಡಿ ಸರ್. ಒಂದು 20-25 ವರ್ಷ ಸಾಕಿದೀರಾ, ಬಿಟ್ಬಿಡಿ. 20-25 ವರ್ಷ ಅವ್ರು ಪಾಡ್ದ ಅವ್ರನ್ನ ಬಿಡಿ, ಏನ್ ಮಾಡಕ್ಕಾಗಲ್ಲ ಸರ್. ಬಹಳಷ್ಟು ಜನ ತುಂಬಾ ಒಂದು ಹೇಳ್ತೀನಿ, ಲೈಫಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಮಗ. ಓದೋ ಟೈಮಲ್ಲಿ ನೆಟ್ಟಿಗೆ ಓದಬೇಕು. ಬಿಲ್ ಗೇಟ್ಸ್ ಹೇಳ್ತಿದ್ದ, ನಾನು ಹೈಸ್ಕೂಲಲ್ಲಿ ಇದ್ದಾಗ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ತಿದ್ದೆ, ನಮ್ಮ ಫ್ರೆಂಡ್ ಎಲ್ಲದರಲ್ಲೂ ಪಾಸ್ ಆಗ್ತಿದ್ದ. ನನ್ನ ಫ್ರೆಂಡು ಇವತ್ತು ಮೈಕ್ರೋಸಾಫ್ಟ್ ಅನ್ನೋ ಕಂಪ್ನಿಯಲ್ಲಿ ಇಂಜಿನಿಯರ್, ಫೇಲ್ ಆಗ್ತಿದ್ದ, ನಾನು ಇವತ್ತು ಆ ಕಂಪ್ನಿ ಓನರು ಅಂತ. ಸರ್ ಫೇಲ್ ಅಂದ್ರೆ ಮುಂದೆ ಹೋದ ಗೆಲುವು ಸರ್. ಸಬ್ಜೆಕ್ಟ್ ಅಲ್ಲಿ ಒಂದು ಸಬ್ಜೆಕ್ಟ್ ಹೋಯ್ತು ಪರವಾಗಿಲ್ಲ, ಇನ್ನೊಂದ್ಸಲ ಓದ್ಕೊಳ್ಳೋಣ, ಪ್ರೌಡ್ ಆಗಿರಿ. ಆ ಸಬ್ಜೆಕ್ಟ್ 2ನೇ ಸಲ ಓದ್ಕೊಡೋ ಅಲ್ವಾ. ಎಲ್ಲ ಫೇಲ್ ಆಗಿರೋದೆ ಸರ್. 6ನೇ ಕ್ಲಾಸಲ್ಲಿ ದಡ್ಡ ಅಂತ ಕ್ಲಾಸಿಂದ ಆಚೆ ಹಾಕ್ಸ್ಕೊಂಡಂತ ಆಲ್ಬರ್ಟ್ ಐನ್ಸ್ಟೈನ್ ಜಗತ್ತಿನ ಮೇಧಾವಿ ಸರ್. 27 ಜನ ಆಥರ್ಸ್ ರಿಜೆಕ್ಟ್ ಮಾಡಿದ್ರು, ನಿನ್ ಕ್ರಿಯೇಟಿವಿಟಿನೇ ಇಲ್ಲ ಅಂದ್ರು. ಅಂತ ವಾಲ್ಟ್ ಡಿಸ್ನಿ ವರ್ಲ್ಡ್ ಕಟ್ ಬಿಸಾಕ್ದ ಸರ್. ಎಲ್ಲೋ ತಿರುಪತಿ ಹತ್ರ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದಂಥವ್ರಿಗೆ ಇಂಡಿಯಾ ಫಸ್ಟ್ ಫೀಮೇಲ್ ಸೂಪರ್ ಸ್ಟಾರ್ ಶ್ರೀದೇವಿ ಆದ್ರು ಸರ್. 4ನೇ ಕ್ಲಾಸ್ ಡಿಸ್ಕಂಟಿನ್ಯೂ ಆಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೈವ ಮುತ್ತುರಾಜ್, ನಮ್ ರಾಜ್ಕುಮಾರ್ ಆದ್ರು ಸರ್. ಹೇಳಿ ಸರ್, ನಾನು ಹೇಳೋದಿಷ್ಟೇ, ಬ್ಯಾಕ್ ಗ್ರೌಂಡ್ ಮುಖ್ಯ ಅನ್ಕೊಂಡ್ರೆ ಬೆಳೆಯೋರ ಸಂಖ್ಯೆ. ಮಗ ಒಂದು ನೆನ್ಪಿಟ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ಇದ್ರೆ
ನಿನಗೆ ಎಂಟ್ರಿ ಈಸಿ ಆಗುತ್ತೆ. ಸಕ್ಸಸ್ ನಿನ್ನಲ್ಲಿ ಕೆಪಾಸಿಟಿ ಇದ್ರೆ ಈಸಿ ಆಗೋದು. ನಿನ್ನಲ್ಲಿ ಇರ್ಬೇಕಾಗ ಧೈರ್ಯವಾಗಿರಿ, ಚಿಂತೆ ಮಾಡಬೇಡಿ. ಒಂದು 10 ನಿಮಿಷ ಒಂದು 10 ವರ್ಷ ಫೋಕಸ್ಡ್ ಆಗಿರಿ. ಯಾವುದಕ್ಕೂ ತುಂಬಾ ಜನ ಹೇಳ್ತಾ ಇದೀರಿ, ಒಂದು ಫೇಲ್ಯೂರ್ ಬಂದ್ರೆ ರಿಯಾಕ್ಟ್ ಮಾಡ್ತಾರೆ. ಯಾವನು ಬಯಸ್ಕೊಳಕ್ ರೆಡಿ ಇರ್ತಾನೋ ಅವನೇ ಆ ಸಾಮ್ರಾಜ್ಯದ ಪೀಠದ ಮೇಲೆ ಹೋಗಿ ಕುತ್ಕೊಂತಾನೆ. ಪ್ರತಿಯೊಂದಕ್ಕೂ ಎಕ್ಸ್ಪ್ಲನೇಷನ್. ಇನ್ನು ಬಹಳಷ್ಟು ಜನ ಹುಡುಗಿರಿದ್ದೀರಮ್ಮ, ನಾನು ಒಂದು ಮಾತು ಹೇಳ್ತೀನಿ ತಾಯಿ, ತುಂಬಾ ಜನ ಹುಡುಗಿರು ಸೂಸೈಡ್ ಮಾಡ್ಕೊಂಡ್ರೆ ಊರಲ್ಲಿ ಏನ್ ಮಾತಾಡ್ತಾರೆ? ಅಫೇರ್ ಇತ್ತಂತೆ, ಲವ್ ಅಂತೆ. ಅಪ್ಪ ಅಮ್ಮ ಕಿವಿಗೆ ಬಿದ್ರೆ ಹೆಂಗಿರುತ್ತೆ? ಹುಡುಗಿರು ಒಂದು ನೆನ್ಪಿಟ್ಕೊಳ್ಳಿ, ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು 4 ಗೋಡೆಗಳ ಮಧ್ಯೆ ನಿನ್ನನ್ನು ಕಟ್ಕೊಳ್ಳೋ ಗಂಡ ಕಿತ್ತೋಗಿರೋ ಹತ್ರ ಎಲ್ಲ ಯಾಕೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳ್ತೀರಾ? ಬೇಕಾಗಿಲ್ಲ. ತುಂಬಾ ಜನ ಹುಡುಗಿರು ಯಾರೋ ಟೀಸ್ ಮಾಡಿದ್ರು ಅಂತ ಸತ್ತೋಗ್ತಾ ಇದ್ದಾರೆ. 18-20 ವರ್ಷ ಒಂದು ಮಗುನ್ ಸಾಕೋದು ಎಷ್ಟು ಕಷ್ಟ ಗೊತ್ತೇನ್ರಿ? 1 ವರ್ಷ 2 ವರ್ಷ ಆ ಮಗು ಚೆನ್ನಾಗಿಲ್ಲ ಅಂದ್ರೆ ಅರ್ಧ ರಾತ್ರಿಯಲ್ಲಿ ಹಾಸ್ಪಿಟಲ್ಗೆ ಹೋಗಿ ಅಪ್ಪ ಸ್ಟ್ರಗಲ್ ಮಾಡಿ, ಎಸ್ ತುಂಬಾ ಕಷ್ಟಪಟ್ಟರೆ ಯಾರೋ ರೇಗಿಸಿದ್ರು ಅಂತ ಸತ್ತೋದ್ರೆ ಧೈರ್ಯವಾಗಿರಿ. ಬೈದ್ರ ಬೈಸ್ಕೊಳ್ಳಿ, ಹೊಗಳಿದ್ರ ಹೊಗಳಿಸ್ಕೊಳ್ಳಿ, ಸ್ಥಿತಿ ಪ್ರಜ್ಞೆ ಮೇಂಟೈನ್ ಮಾಡಿ. ಎಲ್ಲ ಸಂದರ್ಭ ನೋಡಿ, ಸಮಯ ಬಹಳ ಸಂದರ್ಭದಲ್ಲಿ ಅವಶ್ಯಕತೆ ಅನಿವಾರ್ಯತೆ ಅನ್ನೋ ದಂಪತಿಗಳ ಅಕ್ರಮ ಸಂತಾನವೇ ಸಂಬಂಧ. ಅವೆರಡೂ ಇಲ್ಲ ಅಂದ್ರೆ ಯಾವ ಸಂಬಂಧಕ್ಕೂ ವ್ಯಾಲಿಡಿಟಿ ಇಲ್ಲ. ಯಾಕೆ ಸರ್? ಶ್ರೀಮಂತರ ಮನೆ ಹುಡುಗಿಗೆನಾ ದೊಡ್ಡಮ್ಮ ಚಿಕ್ಕಮ್ಮ ದಸರಾ ರಜೆ ಕರ್ಕೊಂಡೋಗಿ ಊಟ ಇಡಿಸಿ ಬಟ್ಟೆ ಕೊಡಿಸೋದು? ಬಡವ್ರ ಮನೆ ಹುಡುಗಿನ ಯಾಕೆ ಕರ್ಕೊಂಡು ಹೋಗಲ್ಲ ಹೇಳಿ? ಶ್ರೀಮಂತರ ಮನೆ ಹುಡುಗಿ ಆದ್ರೆ ದಸರಾ ರಜಕ್ಕೆ 1 ವಾರ ಇಟ್ಕೊಂಡು ಊಟ ಕೊಟ್ಟು ಬಟ್ಟೆ ಕೊಟ್ಟು ನಿಮ್ಮ ಅಪ್ಪಗೆ ಹೇಳು ಅತ್ತೆ ಕೊಡಿಸಿದ್ರು ಅಂತ. ನೆಕ್ಸ್ಟ್ ಸಮ್ಮರ್ ರಿಲೀಸ್ ಮಗಳು ಅಲ್ಲಿ ಹೋಗ್ತಾಳಲ್ಲ ಸರ್, ಇಲ್ಲಿ 1000 ಹಾಕಿ ಅಲ್ಲಿ 2000 ತೆಗೆಯೋದು. ಎಲ್ಲ ಕ್ಯಾಲ್ಕುಲೇಟ್. ಬಡವ್ರ ಮನೆ ಹುಡುಗಿನ ಯಾವ ದೊಡ್ಡಮ್ಮ ಚಿಕ್ಕಮ್ಮ ಕರ್ಕೊಂಡೋಗಿ ನೋಡ್ಕೊಂತಾರೆ ಸರ್? ಎಲ್ಲ ನಾನು ಹೇಳೋದು. ಕೆಲವರು ಹೇಳ್ತಾರೆ, ಸರ್ ನಾನು ಇಂಥ ಡಿಸಿಷನ್ ತಗೊಂಡಿದ್ದೀನಿ, ಸರಿನಾ? ಟಾಟಾ ಅವರು, ರತನ್ ಟಾಟಾ ಅವರು ರೇಂಜ್ ರೋವರ್ ಲ್ಯಾಂಡ್ ರೋವರ್ ತಗೊಂಡ ಬೈತಾರೆ, ಶೇರ್ ಮಾರ್ಕೆಟ್ ಅವ್ರು ಬೈತಾರೆ, ರತನ್ ಟಾಟಾ ಕೊಲಾಪ್ಸ್ ಮುಂದೋಯ್ತು ಅವ್ರ ಕತೆ ಅಂತ. ಆದ್ರೆ ಗೆಲ್ತಾರೆ. ಆಗ ರತನ್ ಟಾಟಾ ಮೀಡಿಯಾ ಮುಂದೆ ಬಂದು ಹೇಳ್ತಾರೆ, ಡಿಯರ್ ದೇರ್ ಇಸ್ ನೋ ರೈಟ್ ಆರ್ ರಾಂಗ್ ಡಿಸಿಷನ್ಸ್ ಇನ್ ದಿಸ್ ವರ್ಲ್ಡ್, ಟೇಕ್ ಎ ಡಿಸಿಷನ್ ಅಂಡ್ ಮೇಕ್ ಇಟ್ ರೈಟ್ ಅಂತ. ಮೇಕ್ ಇಟ್ ರೈಟ್ ಅಂತ. ಸ್ಟ್ರಾಂಗ್ ಆಗಿರ್ಬೇಕು. ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ. ಯತ್ ಭಾವಂ ತತ್ ಭವತಿ. ಅದು ಯಾಕೆ ಅಂದ್ರೆ ನೀವು ಹೆಂಗ್ ಯೋಚಿಸ್ತೀರೋ ಹಂಗೆ. ಸರ್ ಒಂದು ಕೋಚಿಂಗ್ ಸೆಂಟರ್ ಕಟ್ಟಬೇಕು ಅಂದ್ರೆ ಹಾರ್ವರ್ಡ್ ಅಲ್ಲಿ ಓದಬೇಕು, ಆಕ್ಸ್ಫರ್ಡ್ ಅಲ್ಲಿ ಓದಬೇಕು ಅಂತ. ಕನ್ನಡ ಮೀಡಿಯಂ ಸ್ಕೂಲ್ ಸರ್, ನನಗೆ ಅಷ್ಟೇನು ಇಂಗ್ಲೀಷ್ ಬರಲ್ಲ. ನಾನು ಈಗಲೂ ಪಾಠ ಕನ್ನಡದಲ್ಲೇ ಮಾಡ್ತೀನಿ. ವರ್ಷಕ್ಕೆ 500-500 ಜನ ಡಾಕ್ಟರ್ ಮಾಡ್ತಿದ್ದೀನಿ ಸರ್. ಪ್ರಪಂಚದಲ್ಲಿ ನೊಬೆಲ್ ಪ್ರೈಸಸ್ ಯಾಕೆ ಬೇರೆ ದೇಶಗಳಿಗೆ ಬರ್ತಿದೆ ಗೊತ್ತಾ ಸರ್? ಜರ್ಮನ್ ಅವರು ಜರ್ಮನಲ್ಲಿ ಪಾಠ ಹೇಳ್ಕೊಡ್ತಾರೆ, ಚೈನಾದವರು ಚೈನೀಸಲ್ಲಿ ಹೇಳ್ಕೊಡ್ತಿದ್ದಾರೆ. ನಾವು ಮಾತ್ರ ಯಾಕೆ ಸರ್ ಇಂಗ್ಲೀಷಿಂದ ಬಿದ್ದಿದ್ದೀವಿ? ನಾವು ಮಾತ್ರ ಯಾಕೆ ಸರ್ ಇಂಗ್ಲೀಷಿಂದ ಬಿದ್ದಿದ್ದೀವಿ? ಇವತ್ತು ಕೇಳಿ ಸರ್, ನೊಬೆಲ್ ಪ್ರೈಸ್ ವಿನ್ನರ್ಸ್ ಎಲ್ಲ ಮಾತೃಭಾಷೆಯಲ್ಲಿ ಓದಿರೋರು ಸರ್. ನಾವೇನು ಇಂಗ್ಲೀಷ್ ಇಲ್ಲ ಅಂದ್ರೆ ಇಂಗ್ಲೀಷ್ ಬೇಕು ಸರ್, ಬೇಕು. ಬಟ್ ಅದ್ರ ಅರ್ಥ ಅದಿಲ್ಲ ಅಂದ್ರೆ ಲೈಫ್ ಇಲ್ಲ ಅಂತಲ್ಲ. ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಬಟ್ ನಿಮ್ಗೆಲ್ಲ ನಾಲೆಜ್ ಗೊತ್ತಿರ್ಬೇಕು ಸರ್. ಲೈಫಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಬೆಳಿಬೇಕು ಅಂದ್ರೆ ಒಂದು ಆಟಿಟ್ಯೂಡ್ ನೆಟ್ಟಿಗಿರ್ಬೇಕು. 1 2 3 4 ಒಂದ್ಸಲ ಕಿತ್ತಾಗುತ್ತೆ. 9 ಕೋಪ ಬಂದು 8 ನೋಡಿಯುತ್ತೆ, 8 ಕೋಪ ಬಂದು ಮಗನೇ ಅಂತ 7 ನೋಡಿಯುತ್ತೆ, 7 6 ನೋಡಿಯುತ್ತೆ, 6 5 ನೋಡಿಯುತ್ತೆ, 5 4 ನೋಡಿಯುತ್ತೆ, 4 3 ನೋಡಿಯುತ್ತೆ. ಈ 3 ಕೋಪ ಬಂದು 2 ನೋಡಿಯುತ್ತೆ, 2 1 ನೋಡಿಯುತ್ತೆ. ಈ 1 0 ನೋಡಿರ್ಬೇಕು, ಹೊಡಿಯಲ್ಲ. ಪಕ್ಕದಲ್ಲಿ ಕೂರಿಸ್ಕೊಂಡು 10 ಆಗುತ್ತೆ. ಇವೆಲ್ಲದಕ್ಕಿಂತ ದೊಡ್ಡದಾಗುತ್ತೆ. ಜೊತೆಯಲ್ಲಿ ಇನ್ನೊಬ್ಬರನ್ನ ಕರ್ಕೊಂಡು ಹೋಗೋದ್ರಿಂದ ದೊಡ್ಡವರಾಗ್ತೀವಿ ಸರ್, ಹೊಡಿಯೋದ್ರಿಂದ ಅಲ್ಲ. ಯಂಗ್ಸ್ಟರ್ಸ್ ಹೇಳ್ತಾ ಇದ್ದೀನಿ, ನೀನ್ ಹೆಂಗಂದ್ರೆ ಯೋಚನೆ ಮಾಡು. ಒಂದು 15 ಸಾವಿರ ಕೆಲಸದಲ್ಲಿ ಉಳಿದೋಗ್ತೀಯ. ತಿಂಗಳಿಗೆ EMI ಕಟ್ಟಕ್ಕಾಗದೆ ಸಂಜೆ ಟ್ರಾಫಿಕ್ ಜಾಮು, ಬೆಳಗ್ಗೆ ಬಾಸ್ ಹತ್ರ ಬೈಸ್ಕೋ, ಸರಿ ಹೋಗುತ್ತೆ ರಜಾ. ಪ್ರೀತಿಯಲ್ಲಿದ್ದಾಗ ಡೈರಿ ಮಿಲ್ಕ್ ಕೊಡ್ಸೋದು ಈಸಿನೇ. ಮದುವೆ ಆದ್ಮೇಲೆ ಡೈರಿ ಬಿಲ್ ಕಟ್ಟೋದು ಎಷ್ಟು ಕಷ್ಟ ಅಂತ ಗೊತ್ತಿರಲ್ಲ ಯಾವನಿಗೂ ಗೊತ್ತಿರಲ್ಲ. ತುಂಬಾ ಜನ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ಕರೆಕ್ಟ್ ಸರ್, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್, ಬಟ್ ದೇ ಆರ್ ಬ್ರೋಕನ್ ಆನ್ ದ ಅರ್ತ್ ಸರ್. ಬಹಳಷ್ಟು ಜನ ಹುಡುಗರು ನೆನ್ಪಿಟ್ಕೊಳ್ಳಿ, ಒಬ್ಬ ಹುಡುಗ ಒಬ್ಬ ಹುಡುಗಿನ ಪ್ರೀತಿಸೋದು, ಆ ಹುಡುಗಿ ಅವ್ನ ಲೈಫಲ್ಲಿ ಇದ್ರೆ ಅವನು ಚೆನ್ನಾಗಿರ್ತಾನೆ ಅಂತ, ಅವಳು ಚೆನ್ನಾಗಿರ್ತಾಳೆ ಅಂತಲ್ಲ. ಐ ಲವ್ ಯು ಅಲ್ಲಿ ಐ ಫಸ್ಟ್ ಯು ಲಾಸ್ಟ್ ಸರ್, ಮೀ ಟು ಅಲ್ಲಿ ಮೀ ಫಸ್ಟ್ ಟು ಲಾಸ್ಟ್ ಸರ್. ಎಲ್ಲ ಸ್ವಾರ್ಥಕ್ಕೆ ಸರ್ ಈ ಪ್ರಪಂಚ ಇರೋದು. ಈಗ ಒಬ್ಬ ಹುಡುಗಿನ ಪ್ರೀತಿಸೋದು ಅವಳು ಚೆನ್ನಾಗಿರ್ಲಿ ಅಂತ ಬಯಸೋದೇ ಆದ್ರೆ, ಅವ್ರಿಗೆ ಒಳ್ಳೆ ಸಂಬಂಧ ಪಟ್ಟಾಗ ಅವ್ರಿಗೆ ಬೆಸ್ಟ್ ಹೇಳ್ಬೇಕು. ನನಗಿಂತ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ಆ ಚೆನ್ನಾಗಿರು, ನಾನು ಅದನ್ನೇ ಬಯಸಿದ್ದು ಅಂತ ಡಿಪ್ರೆಸ್ ಯಾಕೆ ಆಗ್ತಾರೆ? ಡೈಲಾಗ್ ಹೇಳೋದಲ್ಲ. ಒಬ್ಬ ಹುಡುಗಿನ ಹುಡುಗ ಪ್ರೀತಿಸೋದು ಅವಳು ಅವ್ನ ಲೈಫಲ್ಲಿ ಇದ್ರೆ ಅವ್ನು ಚೆನ್ನಾಗಿರ್ತಾನೆ ಅಂತ. ಆದ್ರೂ
ಕಲರ್ಫುಲ್ ದುನಿಯಾದಲ್ಲಿ ಇಂಥ ಡೈಲಾಗ್ಸ್ಗೆಲ್ಲ ವ್ಯಾಲಿಡಿಟಿ ಕಡಿಮೆ. ಒಂದ್ಸಲ ಯೋಚನೆ ಮಾಡಿ ನೋಡಿ. ಇಷ್ಟೇ ಸರ್ ಬ್ರದರ್. ಒಂದು 10 ವರ್ಷ ಆದಮೇಲೆ ನೀವು ಇಷ್ಟಪಟ್ಟು ಹುಡುಗಿ ಯಾವುದೋ ದೇವಸ್ಥಾನದ ಹತ್ರ ಸಿಕ್ಕಿ ಇವನ್ನ ಮಿಸ್ ಆದೆ ಅಂತ ಅನ್ಕೊಳ್ದೆ ಇದ್ರು ಪರವಾಗಿಲ್ಲ, ಇವ್ನು ಕಟ್ಕೊಂಡಿದ್ದಿದ್ರೆ ಬೀದಿಗೆ ಬರ್ತಿದ್ದೆ ಅಂತ ಮಾತ್ರ ಅನ್ಕೋಬಾರ್ದು ಬ್ರದರ್. ಅಂತ ಮಾತ್ರ ಅನ್ಕೋಬಾರ್ದು. ಎಲ್ಲ ಹೇಳ್ತೀನಿ, ಅಪ್ಪನ ಸ್ಯಾಕ್ರಿಫೈಸ್ ರೆಸ್ಪೆಕ್ಟ್ ಮಾಡಿ. ನಿಮ್ಮ ಅಪ್ಪ ಇನ್ಶೂರೆನ್ಸ್ ಕಟ್ತಿದ್ದಾರೆ ಯಾಕೋ ಕೇಳಿ. ಅಪ್ಪಿ ತಪ್ಪಿ ನಾನು ಸತ್ತೋದ್ರೆ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಅಂತ. ನಿಮ್ಮ ಅಪ್ಪ 18-20 ವರ್ಷದ ಸ್ಟ್ರಗಲ್ ಕೇಳಿ. ಬೆಳಗ್ಗೆ ಹೋಗಿ ರಾತ್ರಿ ಬಂದು ದುಡಿದು 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 ನಿಮ್ಮ ಅಪ್ಪ ಕಾರಗಾರ ಆಗ್ತಿರೋದಕ್ಕೆ ಅಲ್ವೇನ ನೀನು ಉಡ್ಲ್ಯಾಂಡ್ ಆಗ್ತಿರೋದು. ಅಪ್ಪನ ಸ್ಯಾಕ್ರಿಫೈಸ್ ರೆಸ್ಪೆಕ್ಟ್ ಮಾಡಿ. ಇನ್ ಬಹಳಷ್ಟು ಜನ ಹುಡುಗರು ಒಂದು 23-24 ಬಂದಿದ ತಕ್ಷಣ ಒಬ್ಬ ಹುಡುಗನ ಪ್ರೀತಿಸ್ಬಿಟ್ಟು ಅವನೇ ಪ್ರಪಂಚ ಅಂತೇಳಿ ಮನೆ ಮರ್ಯಾದೆನ ಬೀದಿಗೆ ತಂದಿಟ್ಟು ಹೊರಟೋಗ್ತಾರೆ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಒಂದು ವಾರ 15 ದಿನ ತಿಂಗಳು ಎಲ್ಲ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಅಪ್ಪ ಬೇಕು ಅನ್ಸುತ್ತೆ, ಅಮ್ಮ ಬೇಕು ಅನ್ಸುತ್ತೆ, ಅವ್ರ ಜೊತೆ ಕಾಲ ಕಳಿಬೇಕು ಅನ್ಸುತ್ತೆ, ಲೈಫ್ ಹಾಳಾಗುತ್ತೆ. ಈ ಸಿನಿಮಾದಲ್ಲಿ ಒಂದು ಸ್ಟೋರಿ ತೋರಿಸೋ ಹೀರೋ ನೆಕ್ಸ್ಟ್ ಸಿನಿಮಾದಲ್ಲಿ ಇನ್ನೊಂದು ತರ ಸ್ಟೋರಿ ತೋರಿಸಿದ್ದಾರೆ. ಬಟ್ ನಮ್ಮ ಸಿನಿಮಾ ಹಾಳಾಗಬಾರ್ದು ಬ್ರದರ್. ಅಟ್ಲೀಸ್ಟ್ ನಿಮ್ಮ ಲೈಫ್ ಆದ್ರೂ ಓದಿ, ಫಸ್ಟ್ ಕೂತ್ ಓದಿ, ಜೀವನದಲ್ಲಿ ಏನು ಮಾಡಬೇಕು ಅಂತ ಕ್ಲಾರಿಟಿ ಇಟ್ಕೊಳ್ಳಿ. ಲೈಫಲ್ಲಿ ಯಾರೋ ಬೆನ್ನಿಂದೆ ಮಾತಾಡ್ತಾರೆ ಅಂತ ಬೇಜಾರಾಗ್ಬೇಡಿ, ಅವ್ರು ನಿಮ್ಮ ಹಿಂದೆನೇ ಇರ್ತಾರೆ. ಕಾಲು ಹಿಡಿತಾರೆ ಅಂತ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕಾಲು ಕೆಳಗಡೆ ಚೆನ್ನಾಗಿ ಓದಿ. ಒಂದು ನಾನು ಹೇಳೋದಿಷ್ಟೇ, ಲೈಫಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಇಲ್ಲಿರ್ತಕ್ಕಂಥ ಎಲ್ಲ ತಾಯಿಯರಿಗೂ ಒಂದು ಮಾತು ಹೇಳ್ತೀನಿ, ನನ್ನ ಸಕ್ಸಸ್ಸೇ ನಮ್ಮಮ್ಮ, ನಮ್ಮಮ್ಮನ ಸಕ್ಸಸ್ಸೇ ನಮ್ಮಪ್ಪ. ಅಪ್ಪನ ಜಾಗ ತುಂಬಾ ಇರುತ್ತೆ ಸರ್. ಈ ಪ್ರಪಂಚ ಅಮ್ಮನ ಬಗ್ಗೆ ವರ್ಣಿಸುತ್ತೆ, ಇಲ್ಲ ಅಂತಿಲ್ಲ. ವಯಸ್ಸಿಗೆ ಬಂದ್ಮೇಲೆ ಅವಳನ್ನ ಇಂಥ ಕಾಲೇಜ್ಗೆ ಹಾಕ್ಲಿ ಅನ್ನೋದು ಅಮ್ಮ ಕಷ್ಟ. ಅಮ್ಮ ಹೇಳೋದಷ್ಟೇ, ಅದಕ್ಕೆ ಬೇಕಾಗಿರೋ 2-3 ಲಕ್ಷ ಅಪ್ಪನೇ ಅಡ್ಜಸ್ಟ್ ಮಾಡಬೇಕು ಸರ್. ವಯಸ್ಸಿಗೆ ಬಂದ್ಮೇಲೆ ಮಗುದ ಫಿಕ್ಸ್ ಆದ್ರೆ ರೀ ಇಂಥ ಹುಡುಗ ಇರಲಿ, ಅಮ್ಮ ಹೇಳ್ಬಿಡ್ತಾರೆ ಚೌಟ್ರಿಗೆ ಅಡ್ವಾನ್ಸ್, ಮುತ್ತೂಟ, ಮಣ್ಣಾಪುರಂ ಸಾಲ, ಅದು 1% 2% ಬಡ್ಡಿ, ಮತ್ತೆ ಅಪ್ಪ ಹೆಗಲಿಗೆ. ಮದುವೆ ಎಲ್ಲ ಆದ್ಮೇಲೆ ಹುಡುಗಿನ ಗಂಡನ ಮನೆಗೆ ಕಳ್ಸೋವಾಗ ಕಾರ್ ಬರುತ್ತೆ, ಹುಡುಗಿ ಓ ಅಂತ ಅಳ್ತಿರ್ತಾಳೆ, ಅಮ್ಮನೂ ಅಳ್ತಿರ್ತಾಳೆ, ಅಪ್ಪ ಸೈಲೆಂಟ್ ಆಗಿರ್ತಾರೆ. ಅಮ್ಮ ಭಯ ಇರುತ್ತೆ, ಅಯ್ಯೋ ನನ್ನ ಮಗಳು ಬೇರೆ ಮನೆಗೆ ಕಳಿಸ್ತಿದೀವಿ, ಅವ್ನು ಚೆನ್ನಾಗಿ ನೋಡ್ಕೊಂತಾನೋ ಇಲ್ವೋ ಅಂತ. ಅಮ್ಮ ಅಳ್ತಿರ್ತಾಳೆ, ಅಪ್ಪ ಸೈಲೆಂಟ್ ಆಗಿರ್ತಾರೆ. ಅದ್ರಲ್ಲಿ ಮೆಸೇಜ್ ಏನಿರುತ್ತೆ ಗೊತ್ತಾ, ಅಪ್ಪಿ ತಪ್ಪಿ ಅವ್ನ ಕೈ ಕೊಟ್ಟರು ನೀನು ಅದೇ ತರ ನೋಡ್ಕೊಂತೀನಿ ಓಕೆ ಅಂತ. ಅಷ್ಟೇ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿ, ಸ್ಟ್ರಾಂಗ್ ಆಗಿರಿ ಲೈಫಲ್ಲಿ. ನಾನು ಹೇಳೋದಿಷ್ಟೇ ಬ್ರದರ್, ನಮ್ಮ ಕನ್ನಡದ ಹೆಸರನ್ನ ನಾವು ಉಳಿಸ್ಬೇಕು. ಯಾರಾದ್ರೂ ಆಗ್ಲಿ, ನಮ್ಮ ಕನ್ನಡದವ್ರು ಯಾರು ಬೇಕಾದ್ರೂ ಗೆಲ್ಲಿ ಸಪೋರ್ಟ್ ಮಾಡಬೇಕು. ನಾವು ಯುನೈಟ್ ಆಗಿರ್ಬೇಕು. ಬೇರೆ ರಾಜ್ಯಗಳಿಗಿಂತ ನಮ್ದು ಹೆಚ್ಚು ಯೂನಿಟಿ ಇದೆ, ನಾವು ಒಂದಾಗಿರ್ಬೇಕು. ನನ್ನ ಥಾಟ್ ಇಷ್ಟೇ. 16 ವರ್ಷದಿಂದ ಅಪ್ಪ ಅಮ್ಮನ ಕಳ್ಕೊಂಡೆ. ಆವತ್ತು ಟೆಂಪೋ ಬಾಡಿಗೆ ಕೊಡಕ್ಕೆ 700 ರೂಪಾಯಿ ಇರ್ಲಿಲ್ಲ. ಅದಾದ 15 ವರ್ಷಕ್ಕೆ ಮೊನ್ನೆ ಆಡಿ ತಗೊಂಡೆ, ಮುಂದಿನ ವಾರ ಜಾಗ್ವಾರ್ ಬರ್ತಾ ಇದೆ. ಯಾರೋ ಕೇಳಲು ಏನು ಪ್ರದೀಪ್ ಆಡಿ ನಿನಗೆ ಏನಕ್ಕೆ ಬೇಕು ಅಂತ. ನನಗೆ ಬೇಕಾಗಿಲ್ಲ ಸರ್, ನಾನು ಬೆಳೆದಿದ್ದೀನಿ ಅಂತ ತೋರ್ಸಕ್ ತಗೊಂಡಿದ್ದೀನಿ. ಬಹಳಷ್ಟು ಜನ ಹೇಳ್ತಾರೆ ಏನು ಸಕ್ಸಸ್ ಆದ್ಮೇಲೆ ಎಲೆ ಮರೆ ಕಾಯ್ತಾರೆ ಉಳಿದವರು. ಕಷ್ಟಪಟ್ಟು 5 ವರ್ಷ ದುಡ್ಡು ಸ್ಕ್ರೀನಿಂದ ಇರಕ್ಕಾಗುತ್ತಾ? ನಾನು ಬೆಳೆದಿದ್ದೀನಿ ಅಂತ ಹೇಳಬೇಕು. ನಿನ್ ಬಗ್ಗೆ ನೀನೇ ಹೇಳ್ಕೊಳ್ಳ ಅಂದ್ರೆ ಬೇರೆಯವ್ರಿಗೆ ಏನೋ ಕೆಲಸ ಹೇಳಕ್ ನಿನ್ ಬಗ್ಗೆ. ನನ್ನ ಬಗ್ಗೆ ನಾನು ಕರ್ನಾಟಕ ಕೇಳ್ತಾ ಇದ್ದೀನಿ ಡೈಲಿ. ನಾನಿದು ನನ್ನ ರಿಸಲ್ಟ್ ಇದು, ಯಾವ ಪ್ರೈಮ್ ಶೋ ನೋಡಿದ್ರು ನಮ್ಮ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಇದನ್ನ ಬಿಲ್ಡಪ್ ಅನ್ಕೋಬಿಡಿ. ನನ್ನ ಬಗ್ಗೆ ನನಗೆ ಪ್ರೌಡ್ನೆಸ್ ಇದೆ. ನಾವಿದು ಅಂತ ನಾನು ಹೇಳ್ಬೇಕು. ಬೇರೆಯವ್ರಿಗೆ ಏನ್ ಕೆಲಸ ಸರ್? ಬಹಳಷ್ಟು ಜನ ಹೇಳ್ತಾರೆ ನಮ್ಗೆ ಅವಮಾನಗಳಾಗೋಗುತ್ತೆ. ಹಣ್ಣು ಬಿಡೋ ಮರಕ್ಕೆ ಮಗ ಚೆನ್ನಾಗಿ ಕಲ್ಲು ಹೊಡಿಯೋದು, ಒಣಗೋಗಿರೋ ಮರಕ್ಕೆ ಯಾರು ಹೊಡಿತಾರೆ? ಚೆನ್ನಾಗಿ ಓದಿ. ಒಂದ್ ನೆನ್ಪಿಟ್ಕೊಳ್ಳಿ, ಡಿಸ್ಕವರಿ ಚಾನಲ್ ಅಲ್ಲೋ ಜಾಗ್ರಫಿಯಲ್ಲೋ ನೀವು ನೋಡಿರ್ತೀರಾ, ಒಂದು ಜಿಂಕೆನ ಚಿರತೆ ಹತ್ತಿಸ್ಕೊಂಡು ಹೋಗ್ತಿರುತ್ತೆ. ಜಿಂಕೆಗಿಂತ ಚಿರತೆ ಪವರ್ಫುಲ್, ಜಿಂಕೆಗಿಂತ ಚಿರತೆ ಬೇಗ ಓಡ್ತಿರುತ್ತೆ, ಜಿಂಕೆಗಿಂತ ಚಿರತೆ ಫಾಸ್ಟ್ ಆಗಿ ಓಡ್ತಿರುತ್ತೆ. ಇನ್ನೇನು ಚಿರತೆ ಜಿಂಕೆ ಹಿಡಿಬೇಕು ಅನ್ನೋಷ್ಟೊತ್ತಿಗೆ ಜಿಂಕೆ ಎಸ್ಕೇಪ್ ಬ್ರದರ್, ಚಿರತೆ ಸುಸ್ತಾಗಿ ಬಿದ್ದೋಗುತ್ತೆ. ಅರೆ ಅಷ್ಟು ತಾಕತ್ತಿರೋ ಚಿರತೆ ಯಾಕೆ ಸೋತೋಯ್ತು? ಕಡಿಮೆ ತಾಕತ್ತಿರೋ ಜಿಂಕೆ ಯಾಕೆ ಗೆಲ್ತು ಗೊತ್ತಾ? ಚಿರತೆ ಓಡ್ತಾ ಇರೋದು ಊಟಕ್ಕೆ, ಜಿಂಕೆ ಓಡ್ತಾ ಇರೋದು ಬದುಕಕ್ಕೆ. ನೀನ್ ಬದುಕಬೇಕು ಅನ್ಕೊಂಡು ಕೂತೋದು 14 ಅವರ್ ಹೆಂಗ್ ಸಾರೋದಕ್ಕಾಗುತ್ತೆ? ನಾವು ಇನ್ಸ್ಟಿಟ್ಯೂಷನ್ ಬೆಳಗ್ಗೆ 5:30 ಎಬ್ಬಿಸ್ತೀವಿ. ಈ ಸಲ 1000 ಸೀಟ್ ದಾಟ್ತೀವಿ. ಮೆಡಿಕಲ್ ಸೀಟ್ಸು 1000 ಮನೆಗಳಲ್ಲಿ ಒಂದು ದೀಪ ನಾವು ಈ ವರ್ಷ ಬೆಳಗ್ತೀವಿ. ಆ 1000 ಜನರು ನಮ್ಮ ಕನ್ನಡದ ಹುಡುಗರೆ. ಎಲ್ಲೋ ಕೂಲಿ ಮಾಡೋರ್ ಮಗ, ಕೂಲಿ ಮಾಡೋರ್ ಮಗಳು, ಕಂಡಕ್ಟರ್ ಮಗ, ಕಂಡಕ್ಟರ್ ಮಗಳು. ಇವತ್ತಿಂತ ಅವ್ರ ಮಕ್ಕಳು ನಮ್ಮಲ್ಲಿ ಬಂದು ಡಾಕ್ಟರ್ ಆಗ್ತಿದ್ದಾರೆ.
ಮಾಡ್ತಿದ್ದಾರೆ. ನಾನು ಹೇಳಿದೆ, ನನಗೆ ಯಾರೋ ಕೇಳಿದ್ರು, ಇವತ್ತು ನೀಟ್ ಪರೀಕ್ಷೆಗೆ ಕೋಚಿಂಗ್ ಮಾಡಬೇಕು ಅಂದರೆ ನಾರ್ತ್ ಅವ್ರು ಮಾಡಬೇಕಾಗಿತ್ತು, ಬೇರೆಯವ್ರು ಸ್ಟೇಟ್ ಮಾಡಬೇಕಾಗಿತ್ತು. ನಮ್ಮ ಕರ್ನಾಟಕದ ಲೆಕ್ಚರರ್ಸ್ ಏನೂ ಬರಲ್ಲ ಅಂತ ಒಂದು ಆರೋಪ ಮಾಡ್ತಿದ್ರು. ಇವತ್ತು ಕನ್ನಡದ ಹುಡುಗ ಮಾರ್ಕೆಟಲ್ಲಿ ನಿಂತಿದ್ದಾನೆ. ಫಸ್ಟ್ ಪ್ಲೇಸ್ ನನಗೆ ಬಿಟ್ಟೆ, ಸೆಕೆಂಡ್ ಪ್ಲೇಸ್ ಬೇರೆಯವ್ರು ಟ್ರೈ ಮಾಡಬೇಕು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಕನ್ನಡ ಶಾಲೆ ನಮಗೆ ಕಲಿಸ್ಕೊಟ್ಟಿರೋ ಪಾಠ ಇದು, ಸರ್ಕಾರಿ ಶಾಲೆ ನಮಗೆ ಕೊಟ್ಟಿರೋ ಧೈರ್ಯ ಇದು. ಹಂಗೆ ಅಂತ ಗೆದ್ದು ಸುಮ್ಮನೆ ಆಗಿದೀವ? ಇವತ್ತೊಂದು ಸರ್ಕಾರಿ ಶಾಲೆ ದತ್ತಕ್ಕೆ ತಗೊಂಡು ಮಾಡಲ್ ಸ್ಕೂಲ್ ಆಗಿ ಮಾಡಿದೀನಿ ಸರ್. ಆ ಟೀಚರ್ಗೆ ಮೊನ್ನೆ ರಾಜ್ಯ ಪ್ರಶಸ್ತಿ ಕೊಟ್ಟರು ಸರ್ ಸರ್ಕಾರ, ರಾಗಿ ಮಾಕಲಹಳ್ಳಿ ಅಂತ. ನಾನು ವ್ಯವಸ್ಥೆ ಬ್ಲೇಮ್ ಮಾಡಲ್ಲ ಸರ್, ನಾನು ವ್ಯವಸ್ಥೆನ ಸಾಧ್ಯ ಆದರೆ ಬದಲಿಸ್ತೀನಿ. ಬ್ಲೇಮ್ ಮಾಡ್ಕೊಂಡು ಯಾರು ಬೇಕಾದ್ರೂ ಮಾಡ್ತಾರೆ ಸರ್. ಇನ್ಸ್ಟಾಲ್ FB ಒಂದು ಅಕೌಂಟ್ ಇದ್ರೆ ಸಾಕು, ಬೈಯಕ್ಕೇನೋ ಬದಲಿಸಕ್ಕೆ ಕಷ್ಟ ಬೇಕು ಸರ್. ಇವತ್ತು 21 ಜನ ಅನಾಥ ಮಕ್ಕಳನ್ನ, ಅಪ್ಪ ಅಮ್ಮ ಇಲ್ಲೇ ಹುಡುಗರನ್ನ ದತ್ತು ತಗೊಂಡು ಓದಿಸ್ತಿದ್ದೀನಿ ಸರ್. ನನಗೆ ತಂದೆ ತಾಯಿ ಇಲ್ಲ ಕಳ್ಕೊಂಡ್ರು ಅಂತ ನನಗೆ ಡಿಪ್ರೆಸ್ ಆಗಲಿಲ್ಲ ಸರ್, ಡಿಪ್ರೆಸ್ ಆದ್ವಿ. ಆ ಆಚೆ ಬಂತು. ನನಗೆ ಗೊತ್ತು ಸರ್, ನಮ್ಮ ಹುಡುಗಿ ಸ್ಮೈಲ್ ಇದ್ದ ನಮ್ಮ ಅಮ್ಮನ ಕಷ್ಟ ದೊಡ್ಡದು ಅಂತ ನನಗೆ ಗೊತ್ತು ಸರ್. ಎಸ್, ಎಲ್ಲ ಅರ್ಥ ಮಾಡ್ಕೊಳ್ಳಿ. ನಾನು ಯಾವತ್ತೂ ನಿಮ್ಮ ಜನರೇಷನ್ ಬಗ್ಗೆ ಏನೂ ಮಾತಾಡ್ತಿಲ್ಲ. ರಿಯಾಲಿಟೀಸ್ ಇಟ್ಕೊಳ್ಳಿ ಲೈಫಲ್ಲಿ. ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಬಟ್ ದೇ ಆರ್ ಯೂಸ್ಲೆಸ್. ಏನಾದರೂ ಮಾಡಿ ಬ್ರದರ್, ದೊಡ್ಡದಾಗಿ ಯೋಚನೆ ಮಾಡಿ, ಏನ್ ಬೇಕಾದ್ರೂ ಅಚೀವ್ ಮಾಡಬಹುದು. ಥಿಂಕ್ ಮಾಡ್ಬೇಕಷ್ಟೇ. ಲಯನ್ ಟಾಲೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್ ಅಲ್ಲ, ಜಿರಾಫೆ ಇಸ್ ದ ಟಾಲೆಸ್ಟ್ ಅನಿಮಲ್ ಬಟ್ ಸ್ಟಿಲ್ ಕಿಂಗ್ ಆಫ್ ದ ಫಾರೆಸ್ಟ್. ಲಯನ್ ಹೆವಿಯೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್ ಅಲ್ಲ, ಎಲಿಫೆಂಟ್ ಇಸ್ ದ ಹೆವಿಯೆಸ್ಟ್ ಅನಿಮಲ್ ಬಟ್ ಸ್ಟಿಲ್ ಕಿಂಗ್ ಆಫ್ ದ ಫಾರೆಸ್ಟ್. ಹೋಗಿ ಲಯನ್ ಬ್ರೇವೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್ ಅಲ್ಲ, ಫಾಕ್ಸ್ ಇಸ್ ದ ಬ್ರೇವೆಸ್ಟ್ ಅನಿಮಲ್ ಬಟ್ ಸ್ಟಿಲ್ ಅದೇ ದೊಡ್ಡದಾಗಿಲ್ಲ, ದಪ್ಪ ಇಲ್ಲ, ಬುದ್ಧಿ ಇಲ್ಲ. ಯಾಕೆ ಲಯನ್ ಕಿಂಗ್ ಆಫ್ ದ ಫಾರೆಸ್ಟ್ ಅಂದ್ರೆ, ಯಾವ್ದಾದ್ರು ಕಣ್ಣು ಮುಂದೆ ಬಂದ್ರೆ ಅದು ಗೊತ್ತಿರೋದು ಲಂಚ್ ಡಿನ್ನರ್ ಅಷ್ಟೇ. ನೀನೇನು ಮಾಡಬೇಕು ಅದನ್ನು ಮಾಡಬೇಕು ಬ್ರದರ್. ನೀನು ಯಾವ್ಯಾವ ಸ್ಟೇಜ್ ಹೋಗ್ತೀಯೋ ಆ ರೇಂಜಲ್ಲಿ ಶತ್ರುಗಳು ಇಟ್ಕೊಂತಾರೆ. ಹಳೆ ಪಿಕ್ಚರ್ ಹೆಂಗಿರೋದು, ಹೀರೋ ಒಂದು ಏಟ್ ನೋಡ್ಬಿಟ್ರೆ ವಿಲನ್ ಇಟ್ಕೋಬೋದು. ಇವಾಗ ವಿಲನ್ ಹೆವಿ ಸ್ಟ್ರಾಂಗು, ವಿಲನ್ ಹೆವಿ ಸ್ಟ್ರಾಂಗು. ಹೀರೋ ತುಂಬಾ ಏಟ್ಗಳು ತಿಂದು ತಿಕ್ಕೋಬೇಕು, ಕೊನೆಯಲ್ಲೇ ತೊಡಿಬೇಕು. ಅದರ ಅರ್ಥ ಏನು ಗೊತ್ತಾ, ಇವಾಗ ವಿಲನ್ಗಳು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ನೀನು ಅಷ್ಟು ಗಟ್ಟಿಯಾಗಿರ್ಬೇಕು. ಇನ್ನು ಕೆಲವು ಹುಡುಗಿರು ನಮ್ಮನ್ನು ನೋಡಿ ಅಯ್ಯೋ ಯಾರೋ, ಇನ್ನು ಕೆಲವು ಹುಡುಗರಿಗೆ ಬಿಲ್ಡಪ್ ಕೊಡೋದೇ ಗೊತ್ತಿಲ್ಲ. ಜೀವನದಲ್ಲಿ ಏನ್ ಮಾಡ್ತೀವಿ ಅಂತ ಕ್ಲಾರಿಟಿ ಇಲ್ದಿದ್ರೆ ಹಿಂಗೆ ಬರೋದು. ಇಬ್ರು ಹುಡುಗರು ಒಂದು ತಾತ ಟ್ರೈನ್ ಅಂತ ಹೋಗ್ತಿದ್ರಂತೆ, ಟ್ರೈನ್ ಮೂವ್ ಆಗೋಗ್ಬಿಟ್ಟಿದೆ. ಆ ಇಬ್ರು ಹುಡುಗರು ಟ್ರೈನ್ ಅಂತ ಬಿಟ್ಟಿದ್ದಾರೆ. ತಾತ ಟ್ರೈನ್ ಮಿಸ್, ರೈಲ್ವೆ ಮಾಸ್ಟರ್ ಕರೆದು, ತಾತ ಬೇಜಾರಾಗ್ಬೇಡ, ಇನ್ನು 10 ನಿಮಿಷಕ್ಕೆ ಟ್ರೈನ್ ಇದೆ ಅಂದ್ರೆ, ಅಯ್ಯೋ ನಾನು ಬೇಜಾರಾಗಿದ್ದು ಟ್ರೈನ್ ಮಿಸ್ ಆಗುತ್ತೆ ಅಂತಲ್ಲಯ್ಯ, ಗಾಬರಿಯಲ್ಲಿ ನನ್ನ ಟ್ರೈನ್ ಹತ್ಸಕ್ ಬಂದು ಅವ್ರ ಹತ್ತು ಹೊರಟೋಗ್ಬಿಟ್ಟಿದ್ದಾರೆ. ಏನ್ ಮಾಡ್ತಿದೀವೋ ಗೊತ್ತೇ ಇಲ್ಲ. ಇನ್ನು ಹುಡುಗರು ನೋಡ್ಬೇಕು, ಕ್ಲಾರಿಟಿನೇ ಇಲ್ಲ ಏನ್ ಮಾಡ್ತಿದೀವಿ ಅಂತ. ಈ ಕಾಲೇಜುಗಳ ಹತ್ರ ಬೈಕಲ್ಲಿ 120 ಸ್ಪೀಡಲ್ಲಿ ಹಂಗೋಗಿ ಹಿಂಗ್ ಬಂದ್ಬಿಡ್ತಾರೆ. ಬಿಲ್ಡಪ್ ಕೊಡ್ಬೇಕು ಅಂದ್ರೆ 20 ಹೋಗ್ಬೇಕು ಅಂತ ಗೊತ್ತಿಲ್ವಲ್ಲ. ನೀನ್ ಹಾಕಿರೋ ಕ್ರೀಮ್ ಯಾವ ನೋಡ್ತಾರೆ, ನೀನ್ ಹೇರ್ ಸ್ಟೈಲ್ ಯಾರು ನೋಡ್ತಾರೆ. ಬಿಲ್ಡಪ್ ಅಲ್ಲಿ 120 ಹೋಗೋದು ಹಿಂಗ್ ಬಂದ್ಬಿಡೋದಂತೆ. ಮಾಡೋ ಕೆಲಸದಲ್ಲಿ ಕ್ಲಾರಿಟಿನೇ ಇಲ್ಲ ಅಂತ ಆ 120 ಹೋದ್ರೆ ಮೆಕ್ಯಾನಿಕ್ ಅನ್ಕೊಂತಾರೋ ಯಾವ ಗಾಡಿ ರಿಪೇರಿ ಆದಂಗಿದೆ ಅಂತ. ಅಲ್ಲಲ್ಲ, ಹುಡುಗರಿಗೆ ಸರ್ ಕ್ಲಾರಿಟಿನೇ ಇಲ್ಲ ಸರ್. ಜೀವನ ತುಂಬಾ ವಿಚಿತ್ರ. ಬೆಕ್ಕು ಕಳ್ಳ ಅಂತ ಗೊತ್ತಿರುತ್ತೆ, ಮನೆಯಲ್ಲಿ ಸಾಕ್ತಾರೆ. ನಾಯಿ ನಿಯತ್ ಅಂತ ಗೊತ್ತಿರುತ್ತೆ, ಆಚೆ ಕಳ್ಳ ಆಗ್ತಾರೆ. ಜೀವನ ಹಂಗೆ ಬ್ರದರ್, ಲೈಫ್ ಚಿತ್ರಾನ್ನ ಹಾಕ್ಬಿಡ್ಬೇಕು. ಆವಾಗಲೇ ಜನ ನಿಂಬೆ ಹಣ್ಣಿನ ಹಾಕೋದು, ನಿಂಬೆ ಹಣ್ಣು ಆವಾಗಲೇ ಇಡೋದು. ಬಿ ಸ್ಟ್ರಾಂಗ್. ಇಷ್ಟೇ ಸಕ್ಸಸ್ಗೆ ಫಾರ್ಮುಲಾ ಏನಿಲ್ಲ. ನಿನ್ನ ಏಕಾಗ್ರತೆ ಡಿವಿಯೇಟ್ ಆಗ್ಬಾರ್ದು ಅಂದ್ರೆ ನೀನು ಯಾವುದು ಕಿವಿ ಕೇಳಿಸ್ಕೋಬಾರ್ದು. ನಾವು ಸೆನ್ಸಿಟಿವ್, ನಮ್ಗೆ ಯಾರಾದ್ರೂ ಒಂದು ಮಾತಂದ್ರೆ ಹೋಗಿ ರಿಯಾಕ್ಟ್ ಮಾಡೋದು, ಮತ್ತೆ ಭಿಕ್ಷೆ ಬರ್ಬೇಕಾಗುತ್ತೆ. ಬೈಕೊಳ್ಳಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ಯಾವನು ಇಲ್ಲಿರೋ ಎಲ್ಲ ಹುಡುಗರು ಒಂದು 10 ವರ್ಷ ವಹಿಸ್ಕೊಳಕ್ ರೆಡಿಯಾಗಿ ದೇವರನ್ನ ಎಂಬ ಕಟ್ಟಿಬಿಡ್ತೀರಾ. ಇನ್ನೇನು ಬೇಡ, ಯಾರು ಏನಂದ್ರೂ ತಲೆ ಕೆಡಿಸ್ಕೊಬಿಡಿ. ನಾನು ಬೆಂಗಳೂರಲ್ಲಿ ಕೋಚಿಂಗ್ ಸೆಂಟರ್ ಇಟ್ಟಾಗ ಏನು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ತಿಮಿಂಗ್ಲಗಳ ಮಧ್ಯೆ ಪರಿಶ್ರಮವನ್ನು ಮೀನು ಸರ್ವೈವ್ ಆಗುತ್ತಾ ಅಂತ ನಾನು ಹೇಳ್ತೇನೆ. ನಾನು ಮೀನೇ ಸರ್, ಆದರೆ ಯಾವನಿಗೂ ಸಿಗಲ್ಲ ಅಂತ. ತಿಮಿಂಗ್ಲಾಗಲೇ ಬೇಕಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಏನು ಬೇಕಾಗಿಲ್ಲ ಬ್ರದರ್. ದುಡ್ಡು ಗಿಡ್ಡು ಇವೆಲ್ಲ ಸೆಕೆಂಡ್ರಿ. ನಿನ್ನ ಧೈರ್ಯ ದೊಡ್ಡದು. ಅಪ್ಪ ಅಮ್ಮನ ಜಾಸ್ತಿ ಹರ್ಟ್ ಮಾಡಬೇಡ. ನಿನಗೋಸ್ಕರ 15-20 ವರ್ಷ ಬದುಕಿರ್ತಾರೆ. ಲೈಫಲ್ಲಿ ದೊಡ್ಡದಾಗಿ ಯೋಚನೆ ಮಾಡಬೇಡ. ಮತ್ತೆ ಎಲ್ಲ ಟೀಚರ್ಸ್ಗೂ ಅಷ್ಟೇ ನಿಮ್ಗೊಂದು ಮಾತು ಹೇಳ್ಬೇಕು ಸರ್. ಟೀಚಿಂಗ್ ಇಸ್ ಅ ಪ್ರೊಫೆಷನ್ ವಿಚ್ ಟೀಚರ್ಸ್ ಆಲ್ ಅದರ್ ಪ್ರೊಫೆಷನ್ಸ್. ಓದೆಂದರೆ ಸಿಡಿಬಿಡಿ ಕೊಡ್ತಕ್ಕಂಥವ್ರನ್ನ ಅಂತಾರಾಷ್ಟ್ರೀಯ
ಶಿಕ್ಷಕರ ಪ್ರೇಮ ಜಾಲದಿಂದಲವೇ ಅಂತ ಎಲ್ರಿಗೂ ಒಳ್ಳೆಯದಾಗಿ ಒಂದು 5 ನಿಮಿಷ ಸರ್ ಮುಗಿಸ್ಬಿಡ್ತೀನಿ. ಎಂಟರ್ಟೈನ್ಮೆಂಟು ಇನ್ನೇನು ಇಷ್ಟೊಂದು ಮಾತಾಡ್ತಾರೆ ಅಂತಂದರೆ ಇನ್ನೊಂದು 5 ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಮತ್ತೆ ನಾನು ಎಲ್ರಿಗೂ ಹೇಳೋದು, ದಯವಿಟ್ಟು ನಮ್ಮ ಕನ್ನಡ ನಮ್ಮ ಸ್ವಾಭಿಮಾನ ಒಂದು ಆ ಅಸಂಶಯದಲ್ಲಿ ಬೀಳ್ಬಿಡಿ ಲೈಫಲ್ಲಿ. ಯಾವತ್ತು ನೀವೆಲ್ಲ ಭಾಷೆ ಕಲೀರಿ, ಬಟ್ ಕಲೀಲಿಲ್ಲ ಅಂದರೆ ಜೀವನನೇ ಇರಲ್ಲ ಅನ್ನೋ ಕನ್ಕ್ಲೂಷನ್ ಮಾತ್ರ ಬರಬೇಡಿ. ಏನು ಪ್ರಯತ್ನ ಪಟ್ಟರು ಮಾತೃಭಾಷೆಯಲ್ಲಿ ಪಡಿ. ನೀವು ಇದು ಒಬ್ಬದೇ ಇರ್ಬೋದು, ನಾನೊಬ್ಬ ಮೋಟಿವೇಶನಲ್ ಸ್ಪೀಕರ್ ಆಗಿ ಬಂದು ನಿಂತಿಲ್ಲ, 100 ಕೋಟಿ ಕಂಪನಿಯ ಒಡೆಯನಾಗಿ ಸಕ್ಸಸ್ ಆಗಿ ಬಂದು ಮಾತಾಡ್ತಾ ಇದ್ದೀನಿ. ನಾನು ಬರೀ ಒಂದು ಮೋಟಿವೇಶನಲ್ ಸ್ಪೀಕರ್ ಆದರೆ ಇವನೇನೋ ಮಾತಾಡ್ತಾನೆ ಬಿಡು ಅನ್ಕೋಬಹುದು. ನಾನು 700 ಜನಕ್ಕೆ ಇವತ್ತು ಕೆಲಸ ಕೊಟ್ಟಿದ್ದೀನಿ. ನಂದು 100 ಆಫ್ ಟರ್ನೋವರ್ ಇರೋ ಕಂಪನಿ, ಒಬ್ಬ ಹುಡುಗ ಕಟ್ಟಿ ಬೆಳೆಸಿರೋ ಕಂಪನಿ. ನಾನೊಬ್ಬ ಸಕ್ಸಸ್ಫುಲ್ ಎಂಟರ್ಪ್ರನರ್ ಆಗಿ ಮಾತಾಡ್ತಾ ಇದ್ದೀನಿ. ಸರ್, ನಾನು ಬಿಸ್ನೆಸ್ ಮಾಡ್ಕೋಬೇಕು ಅಂತಿದ್ದೀನಿ. ಹೆಂಗೆ ಸಕ್ಸಸ್ ಆಗೋದು? ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಮೈಂಡ್ ಯುವರ್ ಓನ್ ಬಿಸ್ನೆಸ್. ನೀವು ಏನ್ ಮಾಡ್ತೀರೋ ಅದ್ರ ಬಗ್ಗೆ ತಲೆ ಕೆಡಿಸಿ. ಇನ್ನು ಕೆಲವರು ಹುಡುಗರು ಕೇಳ್ತಾರೆ, ಸರ್ ನಾನು ತುಂಬಾ ಡಿಪ್ರೆಸ್ ಆಗ್ಬಿಟ್ಟಿದ್ದೀನಿ ಲೈಫಲ್ಲಿ, ನಾನು ಇಷ್ಟಪಟ್ಟು ಹುಡುಗಿ ಸಿಗಲಿಲ್ಲ ಅಂದರೆ ಸತ್ತೇ ಹೋಗ್ತೀನಿ, ಮದುವೆ ಆಗಿ ನೋಡು ಸಾಯ್ಬೇಕು ಅನ್ಸುತ್ತೆ. ಮದುವೆ ಆಗಿ ನೋಡು ವೈಫ್, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಚೋಕಾಗಿ ಮಾತಾಡ್ತಿದ್ರಿ. ವೈಫ್ WIFE ವಿತೌಟ್ ಇನ್ಫಾರ್ಮೇಶನ್ ಫೈಟ್ಸ್ ಎವ್ರಿ ಟೈಮ್. ವೈಫ್ WIFE ವರೀಸ್ ಇನ್ವೈಟೆಡ್ ಫಾರ್ ಎವರ್. ಈ ವಿಡಿಯೋ ನಾನು ಹೇಳ್ತೀನಿ ನೋಡಿದ್ರೆ ಮನೆಯಲ್ಲಿ ಗಲಾಟೆ ಆಗುತ್ತೆ, ಅದಕ್ಕೆ ಸಮಾಧಾನಕ್ಕೆ ಒಂದು ಡೈಲಾಗ್ ಹೇಳ್ತೀನಿ. ಸಕ್ಸಸ್ ಆಫ್ ಲೈಫ್ ಡಿಪೆಂಡ್ಸ್ ಆನ್ ಸೆಲೆಕ್ಷನ್ ಆಫ್ ವೈಫ್ ಅಂತ. ಇದೊಂದು ಬಿಟ್ಟೆ ತೋರಿಸ್ತೀನಿ ನನ್ನ ಹೆಂಡತಿಗೆ. ಸರ್, ಆಚೆ ನೀವು ಎಷ್ಟಾದ್ರೂ ಸಿಂಹಗಳು ಹುಲಿಗಳಾಗ್ಬೋದು, ಮನೆಯಲ್ಲಿ ಬೆಕ್ಕೆ ಅವೆಲ್ಲ ಇಲ್ಲ ಹಂಗೆ ಹಿಂಗೆ ಏನ್ ಬೇಕಾದ್ರೂ ಹೇಳ್ಬೋದು ಸರ್. ಒಂದು ಹೇಳೋದು, ಧೈರ್ಯವಾಗಿರಿ, ಬಟ್ ಒಂದು ನಿಮ್ಮ ಅಪ್ಪನ ಕಷ್ಟ ರೆಸ್ಪೆಕ್ಟ್ ಮಾಡಿ. ಸರ್, ಜಗತ್ತು ಹೆಂಗಾಗೋಗಿದೆ, ಜಗತ್ತು ಯಾವ ಥರ ಆಗೋಗಿದೆ ಅಂದರೆ, ಅಪ್ಪ 70-75 ವರ್ಷ ದುಡಿದು ಎಲ್ಲೋ ಹಾಸ್ಪಿಟಲ್ ಸತ್ತೋದ್ರೆ ಮಕ್ಕಳು US ಇಂದ ಎಲ್ಲ ಬಂದು ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅಂತಾರೆ. 75 ವರ್ಷದ ಡ್ಯಾಡಿನ ಎಷ್ಟು ಬೇಗ ಬಾಡಿ ಮಾಡ್ಬಿಡ್ತೀವಲ್ಲ. ಪಾಪ ಮನುಷ್ಯ ದುಡಿದು ಶುಗರು BP ಮಕ್ಕಳು ಮತ್ತೆ ನೀವು ಅದರಿಂದ ಎಕ್ಸೈಟ್ ಆಗ್ಬಿಡಿ. ನಾಳೆ ಸೇಮ್ ಬ್ಲಡ್, ನೀನ್ ಹೆಂಗೋ ನಿನ್ನ ಮಗಳು ನಿನಗೆ ಹಂಗೆ ಮಾಡೋದು, ಹಂಗೆಲ್ಲ ಅನ್ಕೋಬೇಡ. ನೀನ್ ಇವತ್ತು ನಿಮ್ಮ ಅಪ್ಪ ಅಮ್ಮನ ಹೆಂಗ್ ಟ್ರೀಟ್ ಮಾಡ್ತೀಯೋ ಅವ್ನು ಡಬಲ್ ಟ್ರೀಟ್ ಮಾಡ್ತಾನೆ. ಕರ್ಮ ವಿಲ್ ಬಿ ಬ್ಯಾಕ್ ಸರ್, ತಲೆ ಕೆಡಿಸ್ಕೋಬೇಡಿ. ಸಾಧ್ಯ ಆದ್ರೆ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅನ್ನೋ ಧೈರ್ಯ ಆದ್ರೂ ತಗೊಳ್ಳಿ. ಹಂಗೆ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ನಾವು ವಿಜಯ ಕರ್ನಾಟಕ ಪತ್ರಿಕೆ ಬಗ್ಗೆ ಮಾತಾಡಬೇಕು. ಸುದರ್ಶನ್ ಸರ್, ನಿಮ್ಮೆಲ್ಲರ ಟೀಮು ಥ್ಯಾಂಕ್ ಯು. ನಾನೊಬ್ಬ ಕನ್ನಡ ಹುಡುಗ ಇಂಥ ಒಂದು ಸಂಸ್ಥೆ ಕಟ್ಟಿದ್ದೀನಿ ಅಂತ 3-4 ವರ್ಷದಿಂದ ಅವ್ರ ತಂಡ ಇದು ಮಾಡಿದಾಗ ನನಗೆ ಸಪೋರ್ಟ್ ಮಾಡಿ ಇವತ್ತು ನನ್ನ ಸಕ್ಸಸ್ಗೆ ಕಾರಣ ಆಗಿದ್ದಾರೆ. ಇವತ್ತು ನನ್ನ ಅಕಾಡೆಮಿ ಸೌತ್ ಇಂಡಿಯಾದಲ್ಲೇ ನಂಬರ್ 1 ಅಕಾಡೆಮಿ ಆಗಿದೆ. ಫಸ್ಟ್ ಟೈಮ್ ಹೊಡಿಬೇಕು ಅಂತ ಕನಸು ಕಂಡಿದ್ದೀವಿ. ಇವತ್ತು ಬೆಂಗಳೂರಲ್ಲೇ ನಂದು ಒಂದು ಕೆಂಗೇರಿ ಉದ್ರಳ್ಳಿಯಲ್ಲಿ ಇದೆ. MBBS ಡಾಕ್ಟರ್ಸ್ನ ರೆಡಿ ಮಾಡ್ತಿದ್ದೀನಿ. MBBS ಅಂದರೆ ನನ್ನ ಪ್ರಕಾರ ಮಾ ಬಾಪ್ ಕಾ ಬಡಾ ಸಪ್ನಾ ಅಂತ. MBBS ಅಂದರೆ ನನ್ನ ಪ್ರಕಾರ ಮೇರಾ ಬಾಯ್ ಅವ್ರ ಬಹನೋಂ ಕಾ ಬಡಾ ಸಪ್ನಾ ಅಂತ. ಒಂದು ಕನ್ನಡ ಹುಡುಗ ಏನೋ ಮಾಡಕ್ ಹೋಗ್ತಿದ್ದೀನಿ, ಬಟ್ ಒಂದಂತೂ ಹೇಳ್ತೀನಿ ಬ್ರದರ್, ಇವತ್ತು ಮೆಡಿಕಲ್ ಎಂಟ್ರೆನ್ಸ್ಗೆ ಬೇರೆ ಸ್ಟೇಟಲ್ಲಿ ಇರೋ ಪ್ಲೇಯರ್ಸು ನಾವೇ ನಂಬರ್ 1 ಅಂತ ಹೇಳ್ಕೊಡ್ತಿದ್ದಾರೆ. 5 ವರ್ಷಕ್ಕೆ ಕನ್ನಡದ ಮಾರ್ಕೆಟಲ್ಲಿ ನಂಬರ್ 1 ಆಗ್ತಾನೆ. ಕೆಲವರು ಹೇಳ್ತಾರೆ, ಸರ್ ನಾವು ಹೇಳೋದು ಯಾರಿಗೂ ಹೇಳಬಾರ್ದು, ನೀನು ಯಾರಿಗೂ ಹೇಳಿಲ್ಲ ಅನ್ಕೋ, ಅವಾಗ ಸೋಲಕ್ಕೆ ರೆಡಿ ಇರ್ತೀಯ, ಹೇಳ್ಕೊಂಡ್ರೆ ಬೈಕ್ ಆಗೋ ಕಷ್ಟಪಡ್ತೀಯ. ನೀನು ಹೇಳ್ಕೊಂಬ ನಾನು ರ್ಯಾಂಕ್ ಬರ್ತೀನಿ ಅಂತ ಭಯ ಸಾಯಿಸ್ತಾ ಇರುತ್ತೆ, ನಿದ್ದೆ ಕೆಡಿಸ್ತಿರುತ್ತೆ. ಅದೇ ನೀನು ಯಾರಿಗೂ ಹೇಳ್ಕೊಳ್ಳಿಲ್ಲ ಅನ್ಕೋ 9 ನಿದ್ದೆ ಮಾಡ್ತೀಯ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ನನಗೂ ನಮ್ಮ ಅಮ್ಮ ಮೇಲೆ ಪ್ರೀತಿ ಇದೆ. ನಮ್ಮ ಅಪ್ಪ ಅಮ್ಮ ಆತ್ಮಹತ್ಯೆ ಮಾಡ್ಕೊಂತಿರೋರು, ಅವರಿಬ್ಬರು ರೈತರು. ಅದಕ್ಕೆ ಭಾಳ ನೋವಿದೆ. ಅದಕ್ಕೆ ನಮ್ಮ ಅಮ್ಮ ಹೆಸರಲ್ಲಿ ನನಗೆ 35 ವರ್ಷ ವಯಸ್ಸು, 40ನೇ ವರ್ಷದಷ್ಟೊತ್ತಿಗೆ ನನ್ನ ಬರ್ಡೇ. ನಮ್ಮ ತಾಯಿ ಹೆಸರಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತಿದ್ದೀನಿ, ಮಂಜುಳಾ ಆರ್ಗನೈಸೇಷನ್ ಆಫ್ ಮೆಡಿಕಲ್ ಸೈನ್ಸ್ ಅಂತ. ನಮ್ಮಮ್ಮ ಹೆಸರಲ್ಲಿ ಮಾಮ್ಸ್ ಅಂತ ಕಾಲೇಜು, ಮಂಜುಳಾ ಆರ್ಗನೈಸೇಷನ್ ಆಫ್ ಮೆಡಿಕಲ್ ಸೈನ್ಸ್ ಅಂತ. ಅದಕ್ಕೊಂದು 3-4 ವರ್ಷ ಇರುತ್ತೆ. ಈಗ ಒಂದು ಸಾಮ್ರಾಜ್ಯ ಕಟ್ತಿದ್ದೀನಿ. ನನ್ನ ಆಸೆ ಇಷ್ಟೇ, ಕರ್ನಾಟಕದ ಸರ್ಕಾರಿ ಆಸ್ಪತ್ರೆಯಲ್ಲಿ ನನ್ನ ವಿದ್ಯಾರ್ಥಿಗಳು ವೈದ್ಯರಾಗಿ ಸೇವೆ ಸಲ್ಲಿಸಬೇಕು ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೀನಿ. ನಿಮ್ಮ ಪ್ರೀತಿ ಇರಲಿ, ಕನ್ನಡದೊಳಗನ ಪ್ರಾಮಾಣಿಕ ಪ್ರಯತ್ನ ಇದು. ಮೆಡಿಕಲ್ ಎಂಟ್ರೆನ್ಸು IITಗೆ ಕನ್ನಡದವ್ರ ಕೈಯಲ್ಲಿ ಸಾಧ್ಯ ಅಂತ ಪ್ರೂವ್ ಮಾಡೋಕ್ಕೆ ಹೊರಡ್ತಿದ್ದೀವಿ. ನಾವೆಲ್ಲ ಭಾಳಷ್ಟು ಜನಕ್ಕೆ ಇನ್ನೊಂದು ಗೊತ್ತಿರಬೇಕು ಸರ್. ಇವತ್ತು ನಾವು ದಿನಕ್ಕೆ ಫ್ರೆಂಡ್ಸ್ ನಮ್ಮ ಇನ್ಸ್ಟಿಟ್ಯೂಷನ್ ಓದಿದ್ರೆ ಕೇಳಿ, ಬೆಳಗ್ಗೆ 5:30-6 ಗಂಟೆಗೆ ಸ್ಟಾರ್ಟ್ ಆದರೆ ನಮ್ಮ ದಿನಚರಿ ರಾತ್ರಿ 12 ಆಗುತ್ತೆ. ನಾವು ಯಾವುದೇ ಇದುವರೆಗೂ ನಾನು ಕಳೆದ 2 ವರ್ಷ ಆಯಿತು ಯಾವ ಮದುವೆಗೂ, ನನ್ನ ಮದುವೆಗೆ ಹೋಗಬೇಕಾಗಿತ್ತು ಲಾಸ್ಟ್ ಡಿಸೆಂಬರಲ್ಲಿ ನನ್ನ ಮದುವೆ ಆಯಿತು. ಅದಕ್ಕೆ ಹೋಗಲೇಬೇಕಾಗಿತ್ತು.
ಫಂಕ್ಷನ್ಗೆ ಹೋಗಲ್ಲ, ಯಾವುದಕ್ಕೂ ಇದು ಹೋಗಲ್ಲ. ಅಷ್ಟು ಡೆಡಿಕೇಟೆಡ್ ಆಗಿ ಮಾಡ್ತಿದ್ದೀವಿ. 5 ಗಂಟೆಗೆ ಮನೆಗೆ ಹೋಗ್ಬಿಟ್ಟು ಸಾಮ್ರಾಜ್ಯ ಕಟ್ಟಬೇಕು ಅಂದರೆ ಆಗಲ್ಲ ಬ್ರದರ್. ದುಡಿಬೇಕು 16 ಅವರು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸುದರ್ಶನ್ ಸರ್. ವಿಜಯ ಕರ್ನಾಟಕ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.